ಬೆಳಗಿನ ಶುಭೋದಯ ಎಲ್ಲರೂ ಕಿಚನ್ಗೆ ಸ್ವಾಗತ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ಏನೇನು ಬೇಕಂದರೆ ಈರುಳ್ಳಿ ಬೇಕು, ಟೊಮೊಟೊ, ಕ್ಯಾರೆಟು, ಮೆಣಸಿನಕಾಯಿ, ಬೀನ್ಸು, ಹಾಗೆ ಕೊತ್ತಂಬರಿ, ಲೆಮನ್ನು ಇಷ್ಟೆಲ್ಲ ಬೇಕಾಗುತ್ತೆ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡೇವೆ ನೋಡ್ರಿ. ನಾವು ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಮೆಣಸಿನಕಾಯಿ, ಬೀನ್ಸು, ಕೊತ್ತಂಬರಿ, ಕರಿಬೇವು, ಇದು ಲೆಮನ್ನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡೇವ್ರಿ. ಇವಾಗ ಇದು ಶಾವಿಗೆ ಐತಲ್ಲ, ಶಾವಿಗೆ ಹುರಿಬೇಕ್ರಿ. ನೋಡ್ರಿ, ಈ ಥರ ನಾನು ಚೆನ್ನಾಗಿ ಇದು ಮಾಡ್ಕೊತೀನಿ, ಮುರ್ಕೋತೀನಿ. ಅಂದ್ರೆ ಚಮಚಕ್ಕೆ ಹಿಂಗೆ ಕೈ ಆಡ್ಸೋಕೆ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು ಎರಡು ಚಂದಾಗೆ ಮುರಿತೀನಿ. ನೀವು ಶಾವಿಗೆ ನೋಡ್ರಿ, ಆಯಿಲ್ ಹಾಕಬೇಕು ಒಂದು ಸ್ವಲ್ಪ. ಅದನ್ನ ಸುಡಲ್ಲ, ಅದಕ್ಕೋಸ್ಕರ ಎಲ್ಲ ಕೈ ಮಾಡ್ತೀನಿ. ನೋಡಿ, ಈ ಥರ ಹುರಿದೇವಿ. ಈ ಥರ ಹುರಿಬೇಕು, ಚೆನ್ನಾಗಿ ಕಲರ್ ಬರಬೇಕು. ಒಂದು ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟು. ನೋಡಿ, ಇವಾಗ ನಾನು ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಇವಾಗ ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ ಅಂದೆಲ್ಲ, ಒಗ್ಗರಣೆ ಹಾಕ್ಕೊಂಡು ಬರೋಣ ಬನ್ನಿ. ನೋಡಿರಿ, ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಾನು. ಮತ್ತು ಹಾಗೆ ಉದ್ದಿನಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗ್ತಿದ್ದು. ಒಂದು ಸ್ವಲ್ಪ ಕಲರ ಬರಬೇಕು. ಕಲರ್ ಬಂದಾಗ ಚೆನ್ನಾಗಾಗುತ್ತೆ. ಈಗ ನೋಡಿರಿ, ಕಲರ್ ಬಂದ್ರಿ. ಈ ಥರ ಕಲರ್ ಬಂದಿಂದ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಬೇಕು. ಸಾಸಿವೆ ಹಾಕಿಂದ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕಬೇಕು. ನೋಡಿ, ಈ ಥರ ಆಗುತ್ತೆ. ಆಗಿತ್ತು, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗುತ್ತೆ ಅಂದಾಗೆ. ಹೀಗೆ ಸ್ಮೆಲ್ ಬರಕತ್ರಿ ನಮ್ಮ ಮನ್ಯಾಗ. ಯಾಕಂದರೆ ಉದ್ದಿನಬೇಳೆ ಹಾಕ್ತೀವಲ್ಲ, ಅದಕ್ಕೋಸ್ಕರ ಸ್ಮೆಲ್ ಬರುತ್ತೆ. ನಾ ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಬೀನ್ಸು ಹಾಕ್ತೀನಿ. ನೋಡಿರಿ, ಸ್ವಲ್ಪ ನಾನು ಕರಿಬೇವು ಹಾಕ್ತೀನಿ. ಇದೊಂದು ಸ್ವಲ್ಪ ಬೈದಿಂದ ಟೊಮೊಟೊ ಹಾಕೋಬೇಕು. ಯಾಕಂದರೆ ಟೊಮೊಟೊ ಹಾಕಿದೆ ಅಂದರೆ ಇದಾಗುತ್ತೆ. ಯಾಕಂದರೆ ನಾವು ಮೆಣಸಿನ್ಕಾಯಿ ಹಾಕಿಲ್ಲ. ಇದೆಲ್ಲ ಫ್ರೈ ಆಗೋಕ್ಕಾದರೆ ಕಾಟು ಬರುತ್ತೆ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕಿಲ್ಲ. ಒಂದು ಸ್ವಲ್ಪ ಬೈದಿಂದ ಮೆಣಸಿನ್ಕಾಯಿ ಹಾಕ್ತೀನಿ. ನೋಡಿ, ನಾವು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ. ಯಾಕಂದರೆ ನಾವು ಬೇಗ ಅರಿಶಿನ ಹಾಕೋದಿಲ್ಲ. ಅರಿಶಿನ ಹಾಕಿದ್ರೆ ಇದ್ದಿದ್ದೆಲ್ಲ ಎಣ್ಣೆ ಅದೇ ಬಿಡ್ತೈತಿ. ಈರುಳ್ಳಿ ಬೈಯೋಕ್ಕೆ ಎಣ್ಣೆ ಇರೋಂಗಿಲ್ಲ. ಅದಕ್ಕೋಸ್ಕರ ನಾನು ಈರುಳ್ಳಿ ಬೈದಿಂದ
ಅರಿಶಿನ ಹಾಕ್ತೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಬೈತು. ನಾನು ಇವಾಗ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ. ನೋಡಿ ಈ ಥರ ಕಲರ್ ಬರುತ್ತೆ. ಅರ್ಧ ಬೇಯಿಲ್ಲ, ಅವ್ರು ಕೂಡ ಹಾಕಿದ್ರೆ ಕಲರ್ ಅನ್ಸೋದಿಲ್ಲ ಬೇಗ. ಇವಾಗ ಟೊಮೊಟೊ ಹಾಕೊಂಡ್ಬರ್ತೀನಿ. ನೋಡಿ ಟೊಮೆಟೊ ಹಾಕಿನಿ. ಇವಾಗ ನಾವು ಟೊಮೊಟೊನ ಹಾಕ್ತೇವೆ, ಲೆಮನ್ನು ಹಾಕ್ತೇವೆ. ಯಾಕಂದರೆ ಲೆಮನ್ ಟೊಮೊಟೊ ಎರಡು ಸೇರಿದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ ಲೆಮನ್ನು ಹಾಕ್ತೀನಿ. ಆಮೇಲೆ ಹಾಕ್ತೀನಿ ಲೆಮನ್ನು. ಇದೆಲ್ಲ ಬೈಬೇಕಲ್ಲ. ಒಂದು 2 ನಿಮಿಷ ನೋಡ್ಕೊಂಡು ಬರೋಣ. ಮಾಡಿದ್ವಿ ನೋಡಿ, ಈ ಥರ ಬೈದಿದೆ. ಈ ಥರ ಚೆಂದ ಬೇಯಿಸೋಣ. ಆಮೇಲೆ ಒಂದು ಸ್ವಲ್ಪ ಲೆಮನ್ ಹಾಕೋಬೇಕು. ಜಾಸ್ತಿ ಹಾಕೋಬೇಡ್ರಿ, ಹಾಫ್ ಹಾಕ್ರಿ. ನಾನು ಇವಾಗ ಸಾಲ್ಟ್ ಹಾಕ್ತೀನಿ. ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಂಥ ಸಾಲ್ಟು ಹಾಕೋಬೇಕು. ಆಮೇಲೆ ನಾವು ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ. ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನೀವು. ಒಂದು ಸ್ವಲ್ಪ ನಾನು ಫಸ್ಟಿಗೆ ಕೊತ್ತಂಬರಿ ಹಾಕೋಂಗಿಲ್ಲ, ಯಾಕಂದರೆ ಬೇಗ ಬೈದ್ಬಿಡುತ್ತೆ, ಅದು ಕಾಣಿಸೋಂಗಿಲ್ಲ. ಇವಾಗ ಹಾಕ್ತೀನಿ ನಾನು. ನೋಡಿ ಇಷ್ಟೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಹೇಗಿದೆ, ಹೆಂಗೆ ಬಂದಿದೆ ಕಲರ್ ಅಂತೆ. ನೋಡಿರಿ, ನಾನು ಇವಾಗ ಒಂದು ನಮ್ಗೆ ಎಷ್ಟು ಬೇಕು ನೀರು, ಶಾವಿಗೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ನಾವು ಹಾಕೋಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡು ಬರೋಣ ನೀರಿಗೆ. ಬರೋಣ ಹೇಗಿದೆ ಅಂತೆ. ನೋಡಿ ಈ ಥರ ಸಳಮಳ 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 ಬಂದಿದೆ. ಇವಾಗ ಶಾವಿಗೆ ಆ್ಯಡ್ ಮಾಡೋಣ. ನೋಡ್ರಿ ಈ ಥರ ಶಾವಿಗೆ ಹಾಕಿಬಿಟ್ಟು ನಾವು ನೀರು ಕಡಿಮೆ ಹಾಕಿದರೆ ಉದುರಾಗುತ್ತಾ, ನೀರು ಜಾಸ್ತಿ ಹಾಕಿದರೆ ಮೆತ್ತಗಾಗುತ್ತಾ. ನಾವು ಇವಾಗ ನೀರು ಕಡಿಮೆ ಹಾಕಿದ್ದೀವಿ. ನೋಡ್ರಿ ಈ ಥರ ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ಒಂದು 5 ನಿಮಿಷ ಮುಚ್ಕೊಂಡು ಬರೋಣ. ಇವತ್ತಿನ ಉಪ್ಪಿಟ್ಟು ರೆಡಿ. ಹಾಗೆ ತಟ್ಟೆಗೆ ಹಾಕ್ಕೊಂಡು ಬರೋಣ. ಟನ್ ನೋಡಿ ಹೇಗಾಗಿದೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.